ನನ್ನ ಪ್ರೀತಿಯ ವೀಕ್ಷಕರೇ, ದೇವರ ಸುಮಧುರ ನಾಮದಲ್ಲಿ ನಿಮಗೆ ವಂದನೆ ಹೇಳುತ್ತಾ ಮತ್ತೊಂದು ದಿನದ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಚುರಪಡಿಸಲು ನಾನು ಬಂದು ನಿಂತಿದ್ದೇನೆ. ನನಗೋಸ್ಕರವಾಗಿ ನಿಮ್ಮ ಪ್ರಾರ್ಥನೆಗಳು ಬೇಕಾಗಿದೆ. ದೇವರ ಉಚಿತವಾದ ವರಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಇವತ್ತು ಬಂದಿದ್ದೇವೆ. ದೇವರು ನನ್ನನ್ನು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಈ ಸಂದೇಶವನ್ನು ತರುವುದಕ್ಕೆ ಮುನ್ನ ನಾವೆಲ್ಲರೂ ನಮ್ಮ ಶಿರಗಳನ್ನು ಭಾಗಿಸಿ ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣವೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ನಮ್ಮ ತಂದೆ ಆದ ದೇವರೇ, ಕರ್ತನೇ, ಒಡೆಯ ರಕ್ಷಕನೇ, ಈ ದಿನದ ಆರೋಗ್ಯಕ್ಕೋಸ್ಕರ ಸ್ತೋತ್ರ. ಇದನ್ನು ಕೂಡಿ ಬಂದಿರತಕ್ಕಂಥ ಎಲ್ಲ ನಿನ್ನ ಜನಸಮೂಹವನ್ನು ಆಶೀರ್ವದಿಸು. ವಿಶೇಷವಾದ ಆಶೀರ್ವಾದಗಳನ್ನು ಅವರಿಗೆ ಸುರಿಸು ಸ್ವಾಮಿ. ಹೌದು ತಂದೆ, ಇವತ್ತಿನ ಸಂದೇಶವನ್ನು ನಿನ್ನ ಪವಿತ್ರಾತ್ಮನ ವರದಿಯನ್ನು ತುಂಬಿಸಿ ನಮ್ಮ ಮನಸ್ಸುಗಳನ್ನು, ಹೃದಯಗಳನ್ನು ಶುದ್ಧ ಮಾಡಿ ನಿನ್ನ ಒಂದು ಪವಿತ್ರವಾದ ದಾರಿ ನಡೀತಕ್ಕಂಥ ಮಕ್ಕಳನ್ನಾಗಿ ಸಹ ಮಾಡಬೇಕಾಗಿ ನಮ್ಮ ಒಡೆಯನ ರಕ್ಷಣೆ ಆಗಿರ್ತಕ್ಕಂಥ ಯೇಸು ಸ್ವಾಮಿ ಹೆಸರು ಬೇಡಿಕೊಳ್ತೇವೆ ಸ್ವಾಮಿ. ಆಮೇನ್. ಪ್ರಿಯರೇ, ಮತ್ತೊಂದು ದಿನದ ಸಂದೇಶಕ್ಕೆ ನಿಮ್ಮನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಹ್ವಾನ ನೀಡುತ್ತಿದ್ದೇನೆ. ನನ್ನ ಪ್ರಿಯರೇ, ಇವತ್ತು ಜಗತ್ತಿನಲ್ಲಿ ಬಹಳ ಸಂಕಟಗಳು, ಬಹಳ ಕೆಟ್ಟದಾದ ಒಂದು ಸಮಾಜದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಾವೊಂದೊಂದು ಸರಿ ನೆನೆಸ್ಕೊಳ್ತೇವೆ, ದೇವರೇ ಇಲ್ಲ ಎಂಬುದಾಗಿ ನೆನೆಸ್ಕೊಳ್ತೇವೆ. ದೇವರು ನಮ್ಮ ಪಾಲಿಗೆ ಬಹಳ ದೂರವಾಗಿದ್ದಾನೆ ನೆನೆಸ್ಕೊಳ್ತೇವೆ. ಇವತ್ತಿನ ನನ್ನ ಸಂದೇಶದ ಶಿರೋನಾಮೆ ಅದೇ ಆಗಿದೆ ನೋಡಿ. ಆತನು ನಮಗೆ ದೂರವಾದವನಲ್ಲ. ಅದು ನಾವು ಪ್ರಶ್ನೆ ಕೇಳ್ತೇವೆ, ಆತನು ನಮಗೆ ದೂರವಾಗಿದ್ದಾನೆ, ಎಲ್ಲಿದ್ದಾನೆ ದೇವರು? ನನಗೆ ಬಹಳ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ, ಸಂಕಟಗಳಲ್ಲಿ ಸಿಕ್ಕೊಂಡಿದ್ದೇನೆ, ನನಗೆ ಯಾರು ನನ್ನನ್ನು ಬಿಡಿಸಲಿಕ್ಕೆ ಆಗ್ತಾ ಇಲ್ಲ, ನನ್ನ ನೆರೆಹೊರೆಯವರು ಯಾರೂ ಇಲ್ಲ, ನನ್ನ ಸ್ನೇಹಿತರು ಯಾರೂ ಇಲ್ಲ, ನನ್ನ ಮನೆಯವರು ಯಾರೂ ಇಲ್ಲ, ದೇವರೇ ಇಲ್ಲ ಎಂಬುದಾಗಿ ಒಂದು ಸಾರಿ ನಾವು ನಿಶ್ಚಿತ ಮಾಡ್ತೇವೆ, ಹೌದಲ್ವಾ? ಆದರೆ ಇವತ್ತು ಸಂದೇಶದ ಒಂದು ಮುಖ್ಯ ಅಂಶ ಏನಾಗಿದೆ ಅಂತಂದರೆ, ಆತನು ನಮಗೆ ದೂರವಾದವನಲ್ಲ, ಯಾವಾಗಲೂ ಹತ್ರ ಇರತಕ್ಕಂಥ ದೇವರು. ದ ಲಾರ್ಡ್ ಈಸ್ ನಾಟ್ ಅಟ್ ಆಲ್ ಫಾರ್ ಅವೇ ಫ್ರಮ್ ಅಸ್, ಈಸ್ ಆಲ್ವೇಸ್ ವಿತ್ ಅಸ್, ಈಸ್ ಅಮಿಸ್ಟ್ ಅಸ್. ದೇವರು ಪ್ರಸನ್ನತೆ ಇಲ್ಲದ ಜಾಗನೇ ಇಲ್ಲ ಪ್ರಿಯರೇ. ಅಪೊಸ್ತಲರ ಕೃತ್ಯ ಪೌಲನು ಬರಿತಾ ಇದ್ದಾನೆ ಇಲ್ಲಿ 17ನೇ ಅಧ್ಯಾಯ 27ನೇ ವಚನದಲ್ಲಿ, ಒಂದು ವೇಳೆ ಅವರು ತಡ ಮಾಡಿ ಕಂಡುಕೊಂಡರೇನೋ ಎಂದು ತನ್ನನ್ನು ಹುಡುಕುವರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬರಿಗೂ ದೂರವಾದವನಲ್ಲ. ನಾವು ಹುಡುಕಬೇಕಾಗಿದೆ ಇವತ್ತು ಕರ್ತನನ್ನು. ನೀನು ನನ್ನನ್ನು ಹುಡುಕುವುದಾದರೆ ನಾನು ನಿನಗೆ ಸಿಕ್ಕುವೆನು. ಒಂದು ವೇಳೆ ನೀನು ನನ್ನ ಹುಡುಕದೆ ಇದ್ದರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿಬಿಡುವನೆಂಬುದಾಗಿ ನಾವು ಮೊದಲನೇ ಕಾಲವೃತ್ತಾಂತ 28ನೇ ಅಧ್ಯಾಯ 9ನೇ ವರ್ಷದಲ್ಲಿ ಅದು ನೋಡಿದ್ವಿ ನಾವು. ಸೊಲೊಮೋನ್ ರಾಜನಿಗೆ ಕರ್ತನ ಹೇಳಿದ ಆಜ್ಞೆಯನ್ನು ನಾನು ನೆನೆಸ್ಕೊಳ್ಳುವಾಗ ಈ ವಾಕ್ಯ ನನಗೆ ಬರ್ತದೆ ಪ್ರಿಯರೇ. ಯಾವಾಗಲೂ ಆತನನ್ನು ನಂಬಿದವರಿಗೆ ಕರ್ತನು ಎಡೆಬಿಡದೆ ಅಲ್ಲಿ ಜೊತೆಲಿರ್ತಾನೆ ಬರ್ತಕ್ಕಂಥ ವಾಕ್ಯವನ್ನು ನಾವು ಓದ್ತೇವೆ ಪ್ರಿಯರೇ. ನಿನ್ನನ್ನು ಕೈಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ ಎಂಬುದಾಗಿ ಯೆಹೋಶುವನ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವರ್ಷದಲ್ಲಿ ನಾವು ಅದನ್ನು ಕಾಣಿರ್ತಕ್ಕಂತಿದ್ದೇವೆ. ನಿನ್ನನ್ನು ಕೈಬಿಡುವುದಿಲ್ಲ ಅಂತ ಹೇಳುವಾಗ ಎಷ್ಟು ಶಾಶ್ವತವಾದ ವಾಕ್ಯ ಅದು. ಅದು ಪ್ರಿಯರೇ, ನಮ್ಮ ಸತ್ಯ ದೇವರು, ನಮ್ಮ ಕರ್ತನು, ಒಡೆಯನು, ರಕ್ಷಕನು ಪರಲೋಕದಿಂದ ಎಲ್ಲವನ್ನು ತ್ಯಜಿಸಿ, ಮಹಿಮೆ ತ್ಯಜಿಸಿ ಭೂಲೋಕಕ್ಕೆ ಬಂದು ಪಾಪಿಗಳನ್ನು ರಕ್ಷಿಸಲಿಕ್ಕೋಸ್ಕರ ಬಂದಿದ್ದಾರೆ. ಬಂದು ಆತನು ನಮಗೆ ಕೊಡ್ತಕ್ಕಂಥ ವಾಕ್ಯ ಇವತ್ತು, ನಿನ್ನನ್ನು ನಾನು ಕೈಬಿಡುವುದಿಲ್ಲ. ಯಾವಾಗ? ನನ್ನನ್ನು ನೀನು ನಂಬುವಾಗ, ನನ್ನನ್ನು ನಂಬುವಾಗ ನಾನು ಕೈಬಿಡುವುದಿಲ್ಲ, ನಿನ್ನ ತೊರೆಯುವುದಿಲ್ಲ. ಒಂದು ವೇಳೆ ನಿನ್ನನ್ನು ಹುಟ್ಟಿಸಿದ ತಂದೆ ತಾಯಿಗಳು ಬಿಟ್ಟು ಬಿಡಬಹುದು, ನಿನಗೆ ವಿದ್ಯೆ ಕೊಟ್ಟ ಗುರುಗಳನ್ನು ಕೈ ಬಿಡಬಹುದು,
ನಿನ್ನ ಪ್ರೀತಿ ಮಾಡ್ತಕ್ಕಂಥ ಹೆಂಡತಿ ನಿನ್ನ ಕೈಬಿಟ್ಟು ಹೋಗಬಹುದು, ಎಲ್ಲ ಸಮಾಜವನ್ನು ತೊರೆಯಬಹುದು, ಆದರೆ ನಾನು ನಿನ್ನನ್ನು ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಇಲ್ಲಿ ಕರ್ತನು ನಮಗೆ ಹೇಳ್ತಾನೆ. ಯೆಹೋಶುವನ ಬರೆದ ಪತ್ರಿಕೆ ಅದನ್ನು ನಮಗೆ ತಿಳಿಸ್ತಕ್ಕಂಥ ಪ್ರೇರಣೆ. ಮತ್ತಾಯ 28:20 ಮತ್ತೊಂದು ವರ್ಷ ಭಾಳ ಚೆನ್ನಾಗಿದೆ. ನಾನು ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡ ನಾನು ಎಲ್ಲ ದಿವಸ ಇರುತ್ತೇನೆ. ಎಂಥ ಒಂದು ಸುಂದರವಾದ ವಾಕ್ಯ ಪ್ರೇರೆ. ನಾವು ನೆನೆಸ್ಕೊಳ್ಬಹುದು, ದೇವರು ನಮ್ಮ ಹತ್ರ ಇಲ್ಲ. ದೇವರು ನಮ್ಮ ಪಾಲಿಗೆ ಯಾವಾಗ ಬರ್ತಂತಂದಾಗ ನಮಗೆ ಸಂಕಟ ಬಂದಾಗ, ನಮಗೆ ಕಷ್ಟ ಬಂದಾಗ, ನಮಗೆ ಯಾರೂ ನಮಗೆ ಸಹಾಯ ಮಾಡೋದಿಲ್ಲ ಎಂಬತಕ್ಕಂಥ ಆಲೋಚನೆ ಇರುವಾಗ, ತಡೆಯಲಾರದ ಒಂದು ವಿಪತ್ತು ಬಂದಾಗ, ಕಷ್ಟದ ಮೇಲೆ ಕಷ್ಟ, ಗಾಯದ ಮೇಲೆ ಗಾಯ, ಗಾಯದ ಮೇಲೆ ಗಾಯ ಆದರೆ ತಡಲಿಕ್ಕೆ ಬಹಳ ಕಷ್ಟ. ಅಂಥ ಸಮಯದಲ್ಲಿ ನಾವು ಹೇಳ್ತೇವೆ ದೇವರು ನಮ್ಮ ಪಾಲಿಗೆ ದೂರವಾಗಿದ್ದಾನೆ, ದೇವರೇ ಇಲ್ಲ ಎಂಬುದಾಗಿ ನಾವು ಒಂದೊಂದು ಸಾರಿ ಹೇಳ್ಬಿಡ್ತೇವೆ. ಪ್ರೇರ ಆ ರೀತಿ ನಾವು ಎಂದಿಗೂ ಹೇಳಬಾರ್ದು, ಎಂದಿಗೂ ಹೇಳ್ಬೋದು. ಯಾಕಂದ್ರೆ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ನಾನು ನಿಮ್ಮ ಜೊತೆಯಲ್ಲಿ ಯುಗದ ಸಮಾಪ್ತಿಯವರೆಗೆ ಇರ್ತೇನೆ, ನಿಮ್ಮ ಸಂಗಡ ಬರ್ತೇನೆ. ಇಸ್ರಾಯೇಲರನ್ನು ಕಾನಾನ್ ದೇಶದಕ್ಕೆ ಕರ್ಕೊಂಡು ಬರುವಾಗ ಐಗುಪ್ತ ದೇಶದ ಪ್ರತಿ 40 ವರ್ಷ ಸದಾಕಾಲ ದೇವರು ಪ್ರಸನ್ನತೆ ಅವ್ರ ಜೊತೆಲಿ ಇತ್ತು ಅನ್ನೋದಾಗಿ ನೋಡ್ತೇವೆ ಪ್ರೇರೆ. ಕೊನೆಗೆ ಇಸ್ರಾಯೇಲರನ್ನು ದೇವರು ಆಶೀರ್ವಾದ ಮಾಡಿದನು. ಅಂಥ ದೇವರು ಇವತ್ತು ಕೂಡ ನಮಗೆ ಆಶೀರ್ವಾದ ಕೊಡಲಿಕ್ಕೆ ಸಿದ್ಧನಿದ್ದಾನೆ. ಹಾಗಾದರೆ ನಾವು ಯಾವತ್ತೂ ನೆನೆಸ್ಕೊಳ್ಬೋದು ದೇವರು ನಮಗೆ ದೂರವಾಗಿದ್ದಾನೆ ಎಂಬುದಾಗಿ ನೆನೆಸ್ಕೊಳ್ಬೋದು ಪ್ರೇರೆ. ಯಾವಾಗಲೂ ನಮ್ಮ ಜೊತೆ ಇರ್ತಾನೆ ಪ್ರೇರೆ. ಸೊಲೊಮೋನನು ದೇವಾಲಯವನ್ನು ಕಟ್ಟಿ ಪ್ರತಿಷ್ಠಿಸಿದಾಗ ದೇವರು ತನ್ನ ಜೊತೆಲಿದ್ದಾನೆ ಎಂಬುದಾಗಿ ನೆನೆಸಿ ಪ್ರತಿ ಒಂದು ಸಮಯದಲ್ಲಿಯೂ ಆತನು ಆ ಆಲಯವನ್ನು ಕಟ್ಟಿ ಮುಗಿಸುವವರೆಗೂ ದೇವರು ಆತನ ಸಂಗಡ ಇದ್ದರು ಎಂಬುದಾಗಿ ಸತ್ಯವೇದ ಭಾಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ ಪ್ರಿಯರೇ. ಅಂಥ ಒಂದು ಶಾಶ್ವತವಾದ ದೇವರ ಮಹಿಮೆಯನ್ನು ಇವತ್ತು ನಾವು ಕಂಡುಕೊಳ್ಳಿಕ್ಕೆ ಬಂದಿದ್ದೇವೆ. ಅಂಥ ಒಂದು ಶಾಶ್ವತವಾದ ಪ್ರೀತಿಯನ್ನು ನಾವು ಅನುಭವಿಸಲು ಬಂದಿದ್ದೇವೆ ಪ್ರಿಯರೇ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದಲ್ಲಿ ಒಂದು ವಿಶೇಷವಾದ ವಾಕ್ಯವನ್ನು ನಾವು ಓದ್ತಕ್ಕಂಥಾಗಿದ್ದೇವೆ. ಅಲ್ಲಿ ನೋಡಿ, ಬನ್ನಿ ನೋಡೋಣ. ದೇವರ ಸಮೀಪಕ್ಕೆ ಬನ್ನಿರಿ. ನೋಡಿ ಎಷ್ಟು ಸುಂದರವಾದ ವಾಕ್ಯ. ದೇವರ ಸಮೀಪಕ್ಕೆ ಬನ್ನಿರಿ. ದೇವರ ಹತ್ರ ನಾವು ಬರಬೇಕಾಗಿದೆ. ಇವತ್ತು ನಮ್ಮ ಅಶುದ್ಧ ಹೃದಯಗಳನ್ನು ದೇವರ ಮುಂದೆ ಒಪ್ಪಿಸ್ಕೊಳ್ಬೇಕಾಗಿದೆ. ಸ್ವಾಮಿ, ನಾನು ಪಾಪಿ, ನನ್ನನ್ನು ಕ್ಷಮಿಸು, ನಾನು ಅಕ್ರಮಗಾರನು, ನಾನು ಮೋಸಗಾರನು ಎಂಬತಕ್ಕಂಥದ್ದನ್ನು ಪ್ರತಿಯೊಬ್ಬರಿಗೆ ಇವತ್ತು ನಾವು ದೇವರ ಮುಂದೆ ನಾವು ಬಂದು ಅರಿಕೆ ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ. ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ದೇವರ ಸಮೀಪಕ್ಕೆ ಬರುವಾಗ ದೇವರು ನಮ್ಮ ಸಮೀಪಕ್ಕೆ ಖಂಡಿತವಾಗಿ ಬರ್ತಾನೆ. ನೀವು ನೆನೆಸ್ಕೋಬೋದು, ದೇವ್ರು ನಮ್ಮ ಹತ್ರ ಬರಲ್ಲಪ್ಪ, ಅವ್ರು ಏನೋ ನಮಗೇನೋ ಒಂದು ದೊಡ್ಡ ಪಾಪ ಮಾಡಿಬಿಟ್ಟಿದ್ದೀನಿ, ನನಗೆ ಯಾವುದು ಮೋಕ್ಷ ಸಿಕ್ಕೋದಿಲ್ಲ, ನನಗೆ ರಕ್ಷಣೆ ಆಗೋದಿಲ್ಲ ಎಂಬತಕ್ಕಂಥ ಅರಿವು ನಿಮ್ಮಲ್ಲಿರಬಹುದು. ಏನೋ ತಾವು ತಪ್ಪು ಮಾಡ್ತಾ ಇದ್ವಿ, ಘಟನೆಗಳಲ್ಲಿ ಸಿಕ್ಕೊಂಡಿದ್ದೇವೆ, ಆಗ್ತಾನೆ ದೇವರು ನಮಗೆ ದೂರವಾಗಿದೆ ಅಂತ ಹೇಳ್ಬೋದು. ದೇವ್ರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಇಲ್ಲಿ ಯಾಕೋಬನ ಬರೆದ ಪತ್ರಿಕೆಯಲ್ಲಿ, ನೀವು ಆತನ ಬಳಿಗೆ ಬಂದಾಗ ಆತನು ನಮ್ಮ ಬಳಿಗೆ ಬರುವನೆಂಬುದಾಗಿ ಹೇಳ್ತ ಪ್ರಿಯರೇ. ನೀನು ದೇವರ ರಾಜ್ಯಕ್ಕೆ ದೂರವಾದವನಲ್ಲ. ನಾವು ದೇವರ ರಾಜ್ಯಕ್ಕೆ ಯಾವತ್ತೂ ದೂರ ಇಲ್ಲ. ಯಾಕೆಂದರೆ ನಾವು ಪ್ರಾರ್ಥನಾ ಜೀವಿತವನ್ನು ಜೀವಿಸ್ತಿದ್ದೇವೆ. ನಾವು ಸತ್ಯವೇದವನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿಕೊಂಡಿದ್ದೇವೆ. ನಾವು ಸತ್ಯ ಕ್ರೈಸ್ತರೆಂಬುದಾಗಿ ಬೇರೆ ಅಲ್ಲಿ ಅನ್ಯ ಜನಕ್ಕೆ ತೋರಿಸ್ಕೊಂಡಿದ್ದೇವೆ. ಅದರಿಂದ ದೇವರು ಹೇಳ್ತಾನೆ, ನೀವು ಸದಾಕಾಲ ನಿಮ್ಮ ಜೊತೆ ಇರ್ತೇನೆ. ನಿರ್ಣಪಾದಿಯಲ್ಲಿ ನನ್ನ ಪವಿತ್ರಾತ್ಮ ನಿವಾಸದಾಗ ನಮಗೆ ಇರ್ತದೆ ಎಂಬುದಾಗಿ ಹೇಳ್ತದೆ. ಯೇಸು ಕ್ರಿಸ್ತನ ಲೋಕವನ್ನು ಬಿಟ್ಟು ಹೋಗುವಾಗ, ಇನ್ನು ಯೇಸು ಕ್ರಿಸ್ತನ ಬರೋಲ್ಲ, ನಮಗೇನು ಇಲ್ಲ ಅಂತ ಹೇಳುವಾಗ ಆತನ ಹೇಳೋದು, ನಾನು ಹೋದ ಮೇಲೆ ನಿಮಗೆ ಪವಿತ್ರಾತ್ಮನನ್ನು ಕಳಿಸ್ತೇನೆ, ಆತನ ಜೊತೆ ಇರ್ತಾನೆ ಸದಾಕಾಲ ಎಂಬುದಾಗಿ ಹೇಳ್ತಾನಲ್ಲ ಪ್ರಿಯರೇ. ನೋಡಿ, ಅಂಥ ಒಂದು ಸತ್ಯವಾದ ಮಾತನ್ನು ದೇವರು ನಮಗೆ ಇಲ್ಲಿ ಕೊಡಲಿಕ್ಕೆ ಹೋಗಿದ್ದಾನೆ. ದೇವರು ಸಮೀಪಕ್ಕೆ ಯಾವಾಗ ನಾವು ಎಳಲ್ಪಡುತ್ತೇವೆ ಎಂಬುದಾಗಿ ಹೇಳುವಾಗ ದೇವರು ವಿಶೇಷವಾದ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸ್ತಾನೆ, ನಮ್ಮನ್ನು ಕಾಪಾಡ್ತಾನೆ ಎಂಬತಕ್ಕಂಥದ್ದಾಗಿ ಹೇಳ್ತದೆ. ಮೊದಲನೇದಾಗಿ ರಕ್ತದಿಂದ ಸಮೀಪ.
ದೇವರು ತನ್ನ ರಕ್ತವನ್ನು ನಮಗೋಸ್ಕರ ಸುರಿಸಿದನು ಯೇಸು ಕ್ರಿಸ್ತನು. ಮೊದಲು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ಹೇಳ್ತದೆ, ಮೊದಲು ದೂರವಾಗಿದ್ದ ನೀವು ಯೇಸು ಕ್ರಿಸ್ತನನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪವಾಗಿದ್ದೀರಿ. ಆತನ ರಕ್ತವು ಸಕಲ ಪಾಪಗಳನ್ನು ತೊಳೆದು ಶುದ್ಧ ಮಾಡಿ ನಮ್ಮನ್ನು ಆತನ ಹತ್ರ ಇಟ್ಕೊಂಡಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಯೇಸು ಕ್ರಿಸ್ತನ ರಕ್ತ ಒಂದು ದೊಡ್ಡ ವರ ನಮಗೆ ಅಲ್ಲವಾ? ಸಂಪೂರ್ಣವಾಗಿ ಯಾರ್ಯಾರು ಯೇಸು ಕ್ರಿಸ್ತನ ರಕ್ತದಲ್ಲಿ ನಮಗೆ ಜಯವಿದೆ, ಯೇಸು ಕ್ರಿಸ್ತನ ರಕ್ತದಲ್ಲಿ ನಮಗೆ ರಕ್ಷಣೆ ಇದೆ, ಯೇಸು ಕ್ರಿಸ್ತನ ನಮ್ಮ ಪಾಪಗೋಸ್ಕರ ರಕ್ತ ಸುರಿಸಿದ ಕಲ್ವರಿ ಕುರುಜಿ ಮೇಲೆ ಎಂಬುದಾಗಿ ಸಾಕ್ಷಿ ಹೇಳ್ತಾರೋ ಅಂಥವರಿಗೆಲ್ಲ ಒಳ್ಳೆಯದಾಗ್ತದೆ ಮತ್ತು ಅವರು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರು ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಇಲ್ಲಿ ಯೆಶಾಯ 59ನೇ 2ನೇ ವಚನ ಹೇಳ್ತೇವೆ, ನಿಮ್ಮ ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಲ್ಲದವರು, ಅಬ್ರಾಹ್ಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆ ಸೇರಿದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರು ಆಗಿದ್ದೀರಿ. ಹೌದು ಪ್ರಿಯರೇ, ದೇವರನ್ನು ಅರಿಯದಾಗಿದ್ದೀವಿ. ನಾವು ದೇವರನ್ನು ಕಂಡುಕೊಂಡಿರಲಿಲ್ಲ. ಯಾವಾಗ ಯೇಸು ಕ್ರಿಸ್ತನ ನರವತಾರ ಎತ್ತಿ ಈ ಲೋಕಕ್ಕೆ ಬಂದು ಪಾಪಗಳನ್ನು ಬಿಡಿಸಿದನೋ, ನಮ್ಮನ್ನು ಪಾಪ ವಿಮುಕ್ತಿ ಮಾಡಿದನೋ, ಅಂದಿನಿಂದ ಆತನ ಮಕ್ಕಳೆಂಬುದಾಗಿ ನಮ್ಮ ಬಿರುದು ಬಂದಿದೆ. ಆತನಿಗೆ ನಾವು ಪ್ರಜೆಗಳಾಗಿದ್ದೇವೆ, ಆತನ ಪ್ರೀತಿಯ ಮಕ್ಕಳಾಗಿದ್ದೇವೆ. ಆದ್ದರಿಂದ ಯಾವಾಗಲೂ ಹತ್ತಿರವಾಗಿದ್ದೇವೆ. ಯಾವುದರಿಂದ? ರಕ್ತ ಸಂಬಂಧದಿಂದ. ಯೇಸು ನಮ್ಮ ದ್ರೋಹಗಳ ದೆಸೆಯಿಂದ ಬಾಧ್ಯಪಟ್ಟನು ಪ್ರಿಯರೇ ಅಲ್ಲವಾ? ನಮ್ಮ ದೋಷಗಳಿಂದ, ನಮ್ಮ ದ್ರೋಹಗಳಿಂದ ಆತನಿಗೆ ಗಾಯಗೊಂಡಿತ್ತು. ನಮ್ಮ ಅಪರಾಧಗಳಿಂದ ನಿಮಿತ್ತ ಅವನು ಜಜ್ಜಲ್ಪಟ್ಟನೆಂಬುದಾಗಿ ನಾವು ಇಲ್ಲಿ ಯೆಶಾಯ 53:5ನೇ ವಚನದಲ್ಲಿ ಓದ್ತೇವೆ. ನಮ್ಮ ಅಪರಾಧಗಳ ಮುಖಾಂತರವಾಗಿ ನಾವು ತಪ್ಪು ಮಾಡಿದ್ವಿ, ನಾವು ಬಳದಿದ್ವಿ, ನಾವು ದಾರಿ ತಪ್ಪೋಗಿದ್ವಿ, ಆತನ ಶಿಕ್ಷೆ ಅನುಭವಿಸಾಯಿತು ಪ್ರಿಯರೇ. ನೋಡಿ ಎಷ್ಟು ಹತ್ತಿರದವನಾಗಿದ್ದಾನೆ ದೇವರು ನಮಗೆ, ಎಷ್ಟು ಪ್ರಿಯವಾದ ಸ್ವಾಮಿ ನಮ್ಮ ಜೊತೆಯಲ್ಲಿ ಬಂದಿದ್ದಾನೆ ಪ್ರಿಯರೇ. ವಿಶೇಷವಾಗಿ ಆತನ ಬಳಿಗೆ ಎಳೆಯಲು ಯೇಸು ತನ್ನ ರಕ್ತವನ್ನು ಕ್ರೂಜಲ್ಲಿ ಸುರಿಸಿದನು. ತನ್ನ ಕ್ರೂಜಲ್ಲಿ ಆತನ ಸುರಿಸಿದನು ಪ್ರಿಯರೇ. ನೀವು ಪ್ರಜೆ ಆಗಿರಲಿಲ್ಲ ಆವಾಗ. ಆಗ್ತಾನೆ ಹೇಳ್ತಾನೆ, ನೀವು ಯಾವಾಗ ನನ್ನ ರಕ್ತದ ಪಾಲ್ಗಾರರಾಗಿದ್ದೀರೋ ಆದ್ದರಿಂದ ನೀವು ನನ್ನ ಜನಾಂಗವಾಗಿದ್ದೀರಿ, ನನಗೆ ಪ್ರತ್ಯೇಕಿಸಲ್ಪಟ್ಟ ಜನಾಂಗವಾಗಿದ್ದೀರಿ ಎಂಬುದಾಗಿದ್ದೇವೆ ನಮಗೆ ಇಲ್ಲಿ ಹೇಳ್ತಾನೆ ಪ್ರಿಯರೇ. ದೇವರ ಸಮೀಪಕ್ಕೆ ಎಳೆಯಲ್ಪಟ್ಟರಾಗಿದ್ದರಿಂದ ದೇವರ ಮಕ್ಕಳಾಗಿರುವ ಅಧಿಕಾರ ಹೊಂದಿದ್ದೇವೆ ನಾವು. ಆದ್ದರಿಂದಲೇ ಆತನನ್ನು ಅಪ್ಪ ತಂದೆಯೇ ಎಂದು ಕರೆಯುತ್ತೇವೆ. ಯೋಹಾನ ಬರೆದ ಸುವಾರ್ತೆ ನಾವು ಓದ್ತೇವೆ ಅದನ್ನು, ಹೌದಲ್ವಾ? ಎಷ್ಟು ಸುಂದರವಾದ ವಾಕ್ಯವನ್ನು ದೇವರು ನಮಗೆ ಕೊಡ್ತೇನೆ ಪ್ರಿಯರೇ. ಇಲ್ಲಿ ನಮಗಾಗಿ ರಕ್ತವನ್ನು ಚೆಲ್ಲಿದ ಯೇಸು, ನಮಗಾಗಿ ರಕ್ತವನ್ನು ಚೆಲ್ಲಿದ ಯೇಸು ಇವತ್ತು ತನ್ನ ಕೃಪೆಯ ಕೈಗಳನ್ನು ನೀಡಿ ನಮ್ಮನ್ನು ಕರೀತಾನೆ. ಬಾ ಮಗಳೇ, ಬಾ ಮಗನೇ, ನಿನ್ನನ್ನು ನಾನು ಎಂದಿಗೂ ತೊರೆಯುವುದಿಲ್ಲ, ಎಂದಿಗೂ ಮರೆಯುವುದಿಲ್ಲ, ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ ಆಹ್ವಾನ ಮಾಡ್ತಿದ್ದಾನೆ ಪ್ರಿಯರೇ. ನಾವು ಯಾವುದೇ ಪರಿಸ್ಥಿತಿ ಇರಬಹುದು, ನಾವು ಯಾವುದೇ ಒಂದು ಕೆಟ್ಟ ಒಂದು ಪರಿಸ್ಥಿತಿ ಸಿಕ್ಕೊಂಡಿರಬಹುದು, ಕೆಟ್ಟ ಒಂದು ಅದಲ್ಲಿ ನಡೀತಾ ಇರಬಹುದು, ಅವಮಾನಕ್ಕೆ ನಿಂದನೆಗೆ ಒಳಗಾಗಿರಬಹುದು. ಆದರೆ ಯೇಸು ಕರೆಸಿದ್ದಾನೆ, ನಾನು ಹಿಂಜರಿಯುವುದನ್ನು ನಾನು ಹಿಂದೆ ಹೋಗಲಿಲ್ಲ, ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೇನೆ, ನಿಮ್ಮ ಜೊತೆ ಬರ್ತೇನೆ, ನಿಮ್ಮನ್ನು ರಕ್ಷಣೆ ಮಾಡ್ತೇನೆ ಎಂಬುದಕ್ಕಾಗಿ ಬರ್ತೀನಿ ಪ್ರಿಯರೇ. ನೋಡಿ, ನಮಗಾಗಿ ರಕ್ತವನ್ನು ಚೆಲ್ಲಿದ ಯೇಸು ಕ್ರಿಸ್ತನ ಕೃಪೆಯಿಂದ ನಾವು ದೇವರ ಬಳಿಗೆ ಬಂದಿದ್ದೇವೆ. ಇವತ್ತು ನಾವು ದೇವರ ಸಮಯಕ್ಕೆ ಬರುವಾಗ ದೇವರ ಆಶೀರ್ವಾದಗಳು ಮತ್ತು ವಾಗ್ದಾನಗಳಿಗೂ ನಮಗೆ ದೂರವಿಲ್ಲಂಬುದಾಗಿ ಹೇಳ್ತದೆ ಪ್ರಿಯರೇ. ನಾವು ವಾಗ್ದಾನಾನುಸಾರವಾಗಿ ಬಾಧ್ಯಸ್ಥರಾಗಿದ್ದಾವೆ ಎಂಬತಕ್ಕಂಥದ್ದನ್ನು ನಾವು ಗಲಾತ್ಯದವರ ಬರೆದ ಪತ್ರಿಕೆ 3:29 ಓದ್ತೇವೆ ಪ್ರಿಯರೇ. ವಿಶೇಷವಾದ ರೀತಿಯಲ್ಲಿ ನೋಡಿ, ಕ್ರಿಸ್ತನ ರಕ್ತ ಬಹಳ ನಮ್ಮನ್ನು ಹತ್ತಿರವಾಗಿ ಅಥವಾ ಸಮೀಪಕ್ಕೆ ಎಳೆತಕ್ಕಂಥದ್ದಾಗಿದೆ ಎಂಬುದಾಗಿ ನೋಡಿದ್ವಿ. ಎರಡನೇ ವಿಷಯ ನಿಮಗೆ ತಿಳಿಸ್ತಕ್ಕಂಥದ್ದನ್ನು ನಾನು ಹೇಳುವಾಗ, ಆರಾಧಿಸುವಾಗ ಸಮೀಪಸ್ಥನೋ. ಪ್ರಿಯರೇ, ನಾವು ದೇವರ ಆರಾಧನೆ ಮಾಡುವಾಗ
ದೇವರು ಸದಾ ಕಾಲ ಜೊತೆ ಇರ್ತಾನೆ. ಎಲ್ಲಿ ಇಬ್ಬರು ಮೂವರು ಕೂಡಿಕೊಂಡು ನನ್ನ ಹೆಸರನ್ನು ಎತ್ತುತ್ತಾರೋ ಅಂಥವ್ರ ಮಧ್ಯದಲ್ಲಿ ನನ್ನ ಪ್ರಸನ್ನ ಎತ್ತಿನ ನಾನು ಸದಾ ಕಲಿಸ್ತೇನೆ ಎಂಬುದಾಗಿ ಕರ್ತನು ವಾಗ್ದಾನ ಮಾಡಿದ. ಕರ್ತನು ಇವತ್ತು ನಮ್ಮ ಜೊತೆ ಪ್ರಿಯರೇ, ಯಾವಾಗ ನಾವು ಆತನನ್ನು ಆರಾಧಿಸುವಾಗ, ನಾವು ಸಭೆಗೆ ಹೋಗುವಾಗ, ಮನೆಯ ಕುಟುಂಬದ ಪ್ರಾರ್ಥನೆ ಮಾಡುವಾಗ, ಏಕಾಂತದಲ್ಲಿ ಕೂಡಿ ನನ್ನ ಆತನನ್ನು ಸ್ಮರಿಸುವಾಗ ನಮಗೆ ಆತನು ಸಮೀಪವಾಗಿ ಬರ್ತಾನೆ ಎಂಬತಕ್ಕಂಥದ್ದಾಗಿದೆ ಪ್ರಿಯರೇ. ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿ ಹೇಳ್ತಕ್ಕಂಥದ್ದಾಗಿದೆ. ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿಯೂ ಇದ್ದಾನಲ್ಲ. ಬೇರೆ ಎಷ್ಟೋ ಜನಾಂಗಕ್ಕೆ ಯಾವ ದೇವರು ಹೀಗೆ ಸಮೀಪವಾಗಿರುವನು? ನೋಡಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಿಯ ವೀಕ್ಷಕರೇ, ಎಂಥ ಒಂದು ದೊಡ್ಡ ವಾಕ್ಯವನ್ನು ದೇವರು ನಮಗೆ ಇವತ್ತು ಕಳಿಸ್ಕೊಡ್ತಿದೆ ನೋಡಿ. ಎಂಥ ಸುಂದರವಾದ ವಾಕ್ಯ ಇದು. ಯಾವಾಗ ಆರಾಧಿಸುವಾಗ ನಮ್ಮ ಜೊತೆಗೆ ಸಮಯಕ್ಕೆ ಬರ್ತಾನೆ. ಯಾವತ್ತು ತಿಳ್ಕೊಳ್ಬಾರ್ದು ದೇವ್ರು ದೂರವಾಗಿದೆ ಅಂತೇಳಿ, ಸಾಧ್ಯನೇ ಇಲ್ಲ. ಅದು ಪರೀಕ್ಷೆ ಮಾಡಿ ದೇವ್ರನ್ನ ನೀವು ಆರಾಧಿಸಿ, ಯಾವಾಗಲೂ ಆತನಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಆತನ ಸಮೀಪದಲ್ಲಿ ನೀವು ಒಳ್ಳೆ ಗಾನಗಳನ್ನ ಹಾಡಿರಿ, ದೇವರ ಹತ್ರಕ್ಕೆ ಬರ್ತಾನೆ. ಆತನ ಹೇಳ್ತಾನೆ, ನೀವು ನನ್ನನ್ನು ಸ್ಮರಿಸುವುದಾದರೆ, ನೀವು ನನ್ನನ್ನು ಅನುಸರಿಸೋದಾದರೆ ನಾನು ಜೊತೆಲಿ ಬರ್ತಾ ಇರ್ತೇನೆ. ಒಂದು ವೇಳೆ ನೀವು ನನ್ನನ್ನು ತಿರಸ್ಕರಿಸಿದರೆ, ಇವತ್ತು ತಿರಸ್ಕಾರದ ಒಂದು ಸ್ವಭಾವ ನಮ್ಮಲ್ಲಿ ಬಂದುಬಿಟ್ಟಿದೆ. ತಿರಸ್ಕಾರದ ಸ್ವಭಾವ ನಮ್ಮಲ್ಲಿ ಅಂಟಿಕೊಂಡಿದೆ ಪ್ರಿಯರೇ. ನಮ್ಮ ಲೌಕಿಕ ಆಶೆಗಳನ್ನು ನಾವು ಆತನನ್ನು ನಾವು ತೊರೆದಿದ್ದೇವೆ. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಕರ್ತ ಹೇಳ್ತಾನೆ, ನೀವು ನನ್ನ ತೊರೆದರೆ ನಾನು ನಿಮ್ಮನ್ನು ಶಾಶ್ವತವಾಗಿ ತಳ್ಳಿಬಿಡುವನು ಎಂಬುದಾಗಿ ಹೇಳ್ತಾರೆ. ನನ್ನ ಆತ್ಮೀಯ ಸ್ನೇಹಿತ ವರ್ಗದವರೇ, ಈಗೋ ಆತನ ಆರಾಧಿಸುವಾಗ, ನಾವು ಆರಾಧಿಸುವಾಗ ದೇವರು ನಮ್ಮ ಬಳಿಗೆ ಬರುವನು. ಮತ್ತು ಪೌಲ ಶೀಲರು ಸೆರೆಮನೆಯಲ್ಲಿದ್ದಾಗ ಆವಾಗ ಏನು ಅವರು ಆರಾಧಿಸಿದ್ರು, ಅಲ್ಲಿ ರಾಗ ಆಡ್ತಾಯಿದ್ರು, ಸೆರೆಮನೆಯೊಳಗೆ ಕೂತ್ಕೊಂಡು ದೇವರನ್ನು ಪ್ರೇಸ್ ಮಾಡ್ತಾಯಿದ್ರು. ದೇವರು ಬಂದು ಅವರ ಬೇಡಿಗಳನ್ನು ಬಿಚ್ಚನಲ್ವೇ? ಅದನ್ನು ಓದಿದ್ದವಲ್ಲ ನಾವು ಸತ್ಯವೇದದಲ್ಲಿ. ಆ ಸೆರೆಮನೆಯ ಅಸ್ಥಿವಾರ ಕದಲ್ಪಟ್ಟಿತ್ತು ಎಂಬುದಾಗಿ ಹೇಳ್ತಾನೆ ನೋಡಿ. ಕದಗಳು ತೆರಲ್ಪಟ್ಟವು, ಒಂದು ದೊಡ್ಡ ಬಿಡುಗಡೆ ಉಂಟಾಯಿತು. ಯಾವಾಗ ಬಿಡುಗಡೆ ಉಂಟಾಗುತ್ತೆ ಪ್ರಿಯರೇ? ನಮಗೆ ದೇವರನ್ನು ಆರಾಧಿಸುವಾಗ ಬಿಡುಗಡೆ ನಮಗೆ ಸಿಕ್ತು ಎಂಬುದಾಗಿ ಹೇಳ್ತಾರೆ ಪ್ರಿಯರೇ. ಯೆಹೋವನಿಗೆ ಮೊರೆ ಇಡುವಾಗ, ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರದಲ್ಲೇ ಇರುವನು ಅಂತ ಒಳ್ಳೆಯ ಸುಂದರವಾದ ವಾಕ್ಯವನ್ನು ಇವತ್ತು ನಾವು ಓದ್ತಿದ್ದೇವೆ ಪ್ರಿಯರೇ. ದಾವೀದನು ಬರೆದ ಕೀರ್ತನೆ 145ನೇ ಅಧ್ಯಾಯ 18ನೇ ವಚನ ನೋಡುವಾಗ, ಯೆಹೋವನಿಗೆ ಮೊರೆ ಇಡುವಾಗ, ಯಥಾರ್ಥವಾಗಿ ನಾವು ಮೊರೆ ಇಡುವಾಗ ಆತನು ಹತ್ತಿರದಲ್ಲಿಯೇ ಇರತಕ್ಕಂಥವನಾಗಿದ್ದಾನೆ. ಆತನು ಹತ್ತಿರದಲ್ಲೇ ಇರತಕ್ಕಂಥವನು. ಯಾಕಂದರೆ ನಮಗೆ ಆ ಶಕ್ತಿ ಬಲ ಗೊತ್ತಾಗ್ತದೆ ನೋಡಿ. ನನ್ನ ಒಂದು ಜೀವಿತದಲ್ಲಿ ನಾನು ಏಕಾಂತವಾಗಿ ನಾನು ಪ್ರಾರ್ಥನೆ ಮಾಡುವಾಗ ನನಗೆ ಯಾವಾಗಲೂ ಅನ್ನಿಸ್ತದೆ, ದೇವರು ನನ್ನ ಪಕ್ಕದಲ್ಲಿದ್ದಾನೆ, ನನ್ನ ಭುಜದ ಮೇಲೆ ಕೈ ಇಟ್ಕೊಂಡು ನನಗೆ ಆಧಾರ ಕೊಡ್ತಾನೆ ಎಂಬತಕ್ಕಂಥ ಅನುಭವ ನನಗೆ ಎಷ್ಟೋ ಸಲ ಆಗಿದೆ ಪ್ರಿಯರೇ. ಸರ್ವಸಾಧಾರಣವಾಗಿ ನಿಮಗೂ ಅನುಭವ ಆಗಿದೆ. ಅದು ನಮ್ಮ ದೇವರು ಸದಾಕಾಲವು ಹತ್ತಿರ ಇರತಕ್ಕಂಥ ದೇವರು, ನಮ್ಮನ್ನು ಕಾಯ್ತಕ್ಕಂಥ ದೇವರು, ನಮ್ಮನ್ನು ಉತ್ತಮ ದಾರಿಯಲ್ಲಿ ನಡೆಸ್ತಕ್ಕಂಥ ದೇವರು, ನಮ್ಮನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡ್ತಕ್ಕಂಥ ದೇವರು ಯಾವಾಗಲೂ ನಮ್ಮ ಜೊತೆಯಲ್ಲಿರ್ತಾನೆ. ನಾವು ಯಾವಾಗಲೂ ಆತನನ್ನು ಮೊರೆಯಿಡೋದಾದರೆ, ಯಥಾರ್ಥವಾಗಿ ಮೊರೆಯಿಡೋದಾದರೆ ಆತನ ಜೊತೆ ಬರ್ತಕ್ಕಂಥದ್ದನ್ನು ನಾವು ಕಾಣ್ತಕ್ಕಂಥದ್ದಾಗಿದ್ದೇವೆ. ಮತ್ತು ಇನ್ನೊಂದು ಯೆಶಾಯದಲ್ಲಿ 55ನೇ ಅಧ್ಯಾಯ 6ನೇ ವಚನ ಹೇಳ್ತದೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ನಾವೇನು ನೋಡಬೇಕು? ಆತನನ್ನು ಆಶ್ರಯಿಸಿಕೊಂಡಿರಬೇಕಾಗತ್ತೆ. ಆತನ ಸಮೀಪ ಇರುವಾಗ ಆತನಿಗೆ ಬಿನ್ನಹ ಮಾಡಿರಿ. ಎಂಥ ಒಂದು ಅಮೃತ ವಾಕ್ಯವನ್ನು ನಾವು ಕಾಣ್ತಕ್ಕಂಥ ನನ್ನ ಪ್ರಿಯ ವೀಕ್ಷಕರೇ, ಸದಾಕಾಲವು ಅವರು ನಮಗೆ ಹತ್ತಿರ ಇರ್ತಾರೆ. ದೇವರು ಹೇಗೆ ನಮ್ಮನ್ನು ಆರಾಧಿಸೋ ದೇವರನ್ನು, ಕರ್ತನಿಗೆ ಸುಮಾರು 272 ಹೆಸರುಗಳು ಕೊಡಲ್ಪಟ್ಟಿವೆ. ಅಲ್ಲಿ
ಹೆಸರುಗಳು ಒಂದೊಂದಾಗಿ ಹೇಳುತ್ತಾ ಆತನನ್ನು ಸ್ತುತಿಸ್ತೀರಿ. ನಮ್ಮ ದೇವರೇ, ಕರ್ತನಾದ ಯೆಹೋವನೇ, ನಮ್ಮ ಸೃಷ್ಟಿಕರ್ತನೇ, ಇಮಾನುವೇಲನೇ ಎಂಬತಕ್ಕಂಥ ಅನೇಕ ಹೆಸರುಗಳನ್ನು ದೇವರಿಗೆ ಕೊಡಲ್ಪಟ್ಟಿದ್ದೀವಿ. ಆದರೆ ಎಲ್ಲ ಒಬ್ಬ ದೇವರಿಗೆ ಸಲ್ಲಿಸ್ತಕ್ಕಂತಾಗಿದೆ. ಆತನ ಸ್ತುತಿಸ್ತೀರಿ. ಕಿನ್ನರ ದಮ್ಮಡಿಗೆ ಆತನನ್ನು ಸ್ತುತಿಸಿರಿ. ಆತನನ್ನು ನೀವು ಆತನಿಗೆ ಜಯಘೋಷ ಮಾಡಿರಿ ಎಂಬತಕ್ಕಂಥ ವಾಕ್ಯವನ್ನು ನಾವು ದಾವೀದನ ಬರೋದಕ್ಕೆ ನೋಡ್ತೇವೆ. ದಾವೀದನ ಒಬ್ಬ ಒಳ್ಳೆಯ ಸಂಗೀತಕಾರ. ಆತನನ್ನು ತೋರಿಸಿರಿ. ಅದು ಪ್ರೇರೆ ಆ ಕಲ್ವೆರಿಯ ಕುರುಜ ಮೇಲೆ ತೋರಿ ಬಂದ ಪ್ರೀತಿಯ ಅನ್ನು ನೆನೆಸ್ಕೊಳ್ಳೋಣ. ಅಲ್ಲಿ ಕಲ್ವೆರಿಯ ಕುರುಜ ಮೇಲೆ ತೋರಿ ಬಂದ ಪ್ರೀತಿಯನ್ನು ನೆನೆಸ್ಕೊಳ್ಳೋಣ ಪ್ರೇರೆ. ಆತನನ್ನು ಯಾವಾಗಲೂ ನಾವು ಸ್ತೋತ್ರ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ನಮ್ಮ ರಕ್ತದಲ್ಲಿ ಅಂಟ್ಕೊಳ್ಬೇಕಾಗಿದೆ. ಆಗ್ತಾನೆ ನಾವು ಮೇಲೆ ಬರಲಿಕ್ಕೆ ಸಾಧ್ಯ. ನೊಂದವರಿಗೆ, ಮೂರನೇದಾಗಿ ನೊಂದವರಿಗೆ, ಮುರಿದ ಮನಸ್ಸುಳ್ಳವರಿಗೆ ಸಮೀಪಿಸ್ತನು. ನೋಡಿ ಎಂತ, ಯಾರಿಗೆ ಯಾರ್ಯಾರು ಮುರಿದು ಹೋಗಿದ್ದಾರೋ. ಇಲ್ಲಿ ಹನ್ನಳು ಬಹಳ ದುಃಖದಿಂದ ಆಕೆಯ ಮನಸ್ಸು ಮುರಿದು ಹೋಗಿತ್ತು. ಎ ಬ್ರೋಕನ್ ಹಾರ್ಟ್. ಎಂಥ ಒಂದು ವಿಚಿತ್ರವಾದ ಸಂಕಟಗಳು ಆಗ್ತೀವಿ ಅಂತಂದರೆ ನಮಗೆ ಅದು ನೆನೆಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥ ಸಮಯದಲ್ಲಿ ನಾವು ಆತನನ್ನು ಸ್ಮರಿಸುವುದಾದರೆ ಆತನ ನಮಗೆ ಸಮೀಪದಲ್ಲಿ ಬರ್ತಾನೆ ಎಂಬುದಾಗಿ ಕರ್ತನ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಪ್ರಿಯರೇ. ನೋಡಿ, ನೊಂದವರಿಗೆ, ಮುರಿದ ಮನಸ್ಸುಳ್ಳವರಿಗೆ ಸಮೀಪಸ್ಥನು. ಇಲ್ಲಿ ಕೀರ್ತನೆ 34:18 ಹೇಳ್ತದೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ ಪ್ರಿಯರೇ. ಕುಗ್ಗಿ ಹೋದವರನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಕಣ್ಣೀರಿನ ಪ್ರಾರ್ಥನೆ ಹೃದಯದ ಆಳದಿಂದ ಬರುತ್ತದೆ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ನಾವು ಹೇಳಿದಾಗೆ ಹನ್ನಳು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡೋದು ದೇವರು ಆಕೆಯ ಮೆಚ್ಚಿ ಆಕೆಗೆ ಇನ್ನೂ 5 ಮಕ್ಕಳನ್ನು ಕಟ್ಟನು ಎಂಬುದಾಗಿ ನೋಡ್ತೇವೆ. ಮತ್ತು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆತನ ಬರುವಿಕೆ ಬಹಳ ಹತ್ತಿರವಾಗಿದೆ. ಕ್ರಿಸ್ತನ ಬರುವಿಕೆ ಬಹಳ ಹತ್ತಿರವಾಗಿದೆ ಪ್ರಿಯರೇ. ನಾವು ಇವತ್ತು ಆ ಕರ್ತನ ಬರೋಣದ ಎಲ್ಲ ಚಿಹ್ನೆಗಳು ಮುಗಿದು ಹೋಗ್ತಾ ಇವೆ. ಎಲ್ಲ ಚಿಹ್ನೆಗಳು ಮುಗಿದು ಹೋಗ್ತವೆ. ಆತನ ಬರಣವು ಭಾಳ ಸಮೀಪವಾಗಿದೆ. ಆತನು ನಮಗೋಸ್ಕರವಾಗಿ ಬರ್ತಾನೆ ಪ್ರಿಯರೇ. ನಮಗೋಸ್ಕರವಾಗಿ ಆತನು ನ್ಯಾಯಸ್ಥಾನದಲ್ಲಿ ಕುಂತು ನಮ್ಮನ್ನು ಬೇಡ್ಕೊಳ್ತಾ ಇದ್ದಾನೆ ಪ್ರಿಯರೇ. ನಾವು ಮನದಿರುಗಿ ಆತನ ಹತ್ರ ಬರಬೇಕಾಗಿದೆ. ನಾವು ಕ್ರಿಸ್ತನ ನೋಡಲು ನಮಗೆ ಇಚ್ಛೆ ಇದೆ ಎಂಬುದಾಗಿ ಹೇಳುವಾಗ ಆತನ ಸಮೀಪಕ್ಕೆ ಬರೋಣ ಪ್ರಿಯರೇ. ನಾವು ಆತನ ಸಿದ್ಧರಾಗೋಣ. ಮತ್ತು ಪ್ರಕಟಣೆ 22 ಕೊನೆಯ ವಚನದಲ್ಲಿ 20ನೇ ವಚನದಲ್ಲಿ ಹೇಳ್ತೇವೆ, ದೇವರ ಪ್ರಸನ್ನತೆಯೊಂದಿಗೆ ಆತನ ಸಾವಿರಾರು ದೇವದೂತರಿಂದ ಜೊತೆಯಲ್ಲಿ ಬರ್ತಿದ್ದಾನೆ. ಆತನ ಪ್ರಧಾನ ದೇವದೂತರ ಜೊತೆಗೆ ಬರ್ತಿದ್ದಾನೆ. ಎನಿಯನೇ ತ್ವರೆಪಡು, ಹಾಗೆ ಆಗಲಿ, ಕರ್ತನಾದ ಯೇಸುವೆ ಬಾ ಎಂಬುದಾಗಿ ಆತನು ಆಹ್ವಾನಿಸೋಣ ಪ್ರಿಯರೇ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ತಂದೆ ಆ ದೇವರೇ, ನಿನ್ನ ಬರೋಣಕ್ಕೆ ನಾವು ಸಿದ್ಧರಾಗಿದ್ದೇವೆ ಸ್ವಾಮಿ. ನಾವು ನಿನ್ನ ಹತ್ರ ಬಂದಿದ್ದೇವೆ ಸ್ವಾಮಿ. ನೀನು ನಮ್ಮ ಹತ್ರ ಇದ್ದಿ ಎಂಬುದಾಗಿ ನಂಬಿಕೆ ಇದೆ. ನಮ್ಮನ್ನು ಆ ನಂಬಿಕೆಯಿಂದ ಜೀವಿಸಿ ನಮ್ಮ ನಂಬಿಕೆಯಲ್ಲಿ ಬೆಳೆಸ್ತಕ್ಕಂಥ ಭಾಗ್ಯವನ್ನು ಕೊಡು. ನಿನ್ನ ಬರೋಣದಲ್ಲಿ ನಾವು ಪಾಲ್ಗೊಳ್ಳಲು ಸಹ ಮಾಡು ಸ್ವಾಮಿ. ವಿಶೇಷವಾದ ಕೇಳಿದ ಹೃದಯಗಳನ್ನು ಆಶೀರ್ವದಿಸಿ ಎಲ್ಲ ಘನ ಮಹಿಮೆ ನೀನು ಹೊಂದಿಕೊಳ್ಳಬೇಕಾಗಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಿ. ಇನ್ನೂ ಹೆಚ್ಚಿನ ವಿಷಯಗಳನ್ನು ನೀವು ತಿಳ್ಕೊಳ್ಬೇಕಂತ ಆಕ್ಷೇಪಟ್ಟಲ್ಲಿ ದಯಮಾಡಿ ನಮ್ಮ ಹೋಪ್ TV ದೂರದರ್ಶನ ಕಾರ್ಯಕ್ರಮನ ವೀಕ್ಷಿಸಿ. ನಿಮ್ಮ ಅನೇಕ ಪ್ರಶ್ನೆಗಳಿದ್ದಲ್ಲಿ ನೀನು ಅದನ್ನು ಕೇಳಿ ಸರಿಪಡಿಸಿಕೊಳ್ಳೋಕೆ ಕೇಳ್ಕೊಳ್ತೇನೆ. ದೇವರು ನಿಮ್ಮ ಸದಾ ಕಾಲವು ಆಶೀರ್ವದಿಸಲಿ.